ಹಾಯ್ ನಮಸ್ಕಾರ ವೀಕ್ಷಕರೇ. IPLಗೆ ಇನ್ನೇನು ಕೆಲವು ತಿಂಗಳುಗಳು ಮಾತ್ರ ಬಾಕಿ ಇದೆ. ಈಗಾಗಲೇ IPL ಆಕ್ಷನ್ ಕೂಡ ಮುಗಿದಿದೆ. ಎಲ್ಲ ತಂಡಗಳು ತಮಗೆ ಬೇಕಾದ ಪ್ಲೇಯರ್ಗಳನ್ನು ಖರೀದಿಸುವ ಮೂಲಕ ತಮ್ಮ ತಂಡಗಳನ್ನು ಮತ್ತಷ್ಟು ಸ್ಟ್ರಾಂಗ್ ಮಾಡಿಕೊಂಡಿದೆ. ಹಾಗೆ ಈ ಬಾರಿಯೂ ಲಕ್ನೋ ಸೂಪರ್ ಜೈಂಟ್ಸ್ ತಂಡವು ಈ ಬಾರಿಯೂ ತನ್ನ ತಂಡವನ್ನು ಮತ್ತಷ್ಟು ಸ್ಟ್ರಾಂಗ್ ಮಾಡಿಕೊಂಡಿದೆ. ಹೇಗಿರಲಿದೆ ಗೊತ್ತಾ ಈ ಬಾರಿಯ LSG ತಂಡ? ಬನ್ನಿ ಚರ್ಚಿಸೋಣ. ಲಕ್ನೋ ತಂಡದ ಓಪನಿಂಗ್ ಬ್ಯಾಟ್ಸ್ಮನ್ಗಳಾಗಿ ಕ್ವಿಂಟನ್ ಡಿಕಾಕ್ ಹಾಗೂ ಕೇಲ್ ಮೇಯರ್ಸ್ ರವರು ಕಾಣಿಸಿಕೊಳ್ಳಲಿದ್ದಾರೆ. ಕಳೆದ ಬಾರಿ IPLನಲ್ಲೂ ಸಹ ಇಬ್ಬರು ಆಟಗಾರರು ಓಪನಿಂಗ್ಗೆ ಬಂದು ಒಳ್ಳೆಯ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ನೀಡಿರುವ ಕಾರಣದಿಂದ ಈ ಬಾರಿಯೂ ಇವರನ್ನು ಆಡಿಸುವ ಸಾಧ್ಯತೆ ಹೆಚ್ಚಾಗಿದೆ. ಹಾಗೂ ಕ್ವಿಂಟನ್ ಡಿಕಾಕ್ ಅವರು ODI ವರ್ಲ್ಡ್ ಕಪ್ನಲ್ಲಿ ಅತ್ಯುತ್ತಮ ಪರ್ಫಾರ್ಮೆನ್ಸ್ ನೀಡಿರುವ ಕಾರಣದಿಂದ ಈ ಬಾರಿಯ IPLನಲ್ಲಿ ಆಡಿಸುವ ಸಾಧ್ಯತೆ ಹೆಚ್ಚಾಗಿದೆ ಎಂದು ಹೇಳಬಹುದು. ನಂಬರ್ 3ಯಲ್ಲಿ ನಮ್ಮ ಹೆಮ್ಮೆಯ ಕನ್ನಡಿಗರಾದಂಥ ದೇವದತ್ ಪಡಿಕ್ಕಲ್ ರವರು ಕಾಣಿಸಿಕೊಳ್ಳಲಿದ್ದಾರೆ. ಇವರು ಸಹ ಕೆಲವು ವರ್ಷಗಳಿಂದ IPLನಲ್ಲಿ ಅತ್ಯುತ್ತಮ ಪರ್ಫಾರ್ಮೆನ್ಸ್ ನೀಡುತ್ತಿರುವ ಕಾರಣದಿಂದ ಈ ಬಾರಿ ಲಕ್ನೋ ತಂಡದಲ್ಲಿ ನಂಬರ್ 3ಯಲ್ಲಿ ಇವರು ಕಾಣಿಸಿಕೊಳ್ಳಲಿದ್ದಾರೆ. ನಂಬರ್ 4ನಲ್ಲಿ ನಿಕೋಲಸ್ ಪೂರನ್ ರವರು ಕಾಣಿಸಿಕೊಳ್ಳಲಿದ್ದಾರೆ. ಇವರು ಸಹ ಹಲವು ವರ್ಷಗಳಿಂದ IPLನಲ್ಲಿ ಅತ್ಯುತ್ತಮ ಪರ್ಫಾರ್ಮೆನ್ಸ್ ನೀಡುತ್ತಿದ್ದಾರೆ ಹಾಗೂ ಬಿಗ್ ಹಿಟ್ಟರ್ಸ್ ಆಗಿರುವ ಕಾರಣದಿಂದ ಹಾಗೂ ವಿಕೆಟ್ ಕೀಪರ್ ಸಹ ಇವರೇ ಆಗಿರುವ ಕಾರಣದಿಂದ ನಂಬರ್ 4ನಲ್ಲಿ ಇವರು ಕಾಣಿಸಿಕೊಳ್ಳಲಿದ್ದಾರೆ. ನಂಬರ್ 5ನಲ್ಲಿ ನಮ್ಮ ಹೆಮ್ಮೆಯ ಕನ್ನಡಿಗರಾದಂಥ KL ರಾಹುಲ್ ರವರು ಕಾಣಿಸಿಕೊಳ್ಳಲಿದ್ದಾರೆ ಹಾಗೂ ಈ ತಂಡದ ನಾಯಕರಾಗಿ ಈ ತಂಡವನ್ನು ಮುನ್ನಡೆಸಲಿದ್ದಾರೆ ಹಾಗೂ IPLನಲ್ಲಿ ಹಲವು ವರ್ಷಗಳಿಂದ ಅತ್ಯುತ್ತಮ ಪರ್ಫಾರ್ಮೆನ್ಸ್ ಸಹ ನೀಡುತ್ತಿದ್ದಾರೆ. ನಂಬರ್ 6ನಲ್ಲಿ ಆಸ್ಟ್ರೇಲಿಯಾ ತಂಡದ ಆಟಗಾರರಾದಂಥ ಮಾರ್ಕಸ್ ಸ್ಟೋಯ್ನಿಸ್ ರವರು ಕಾಣಿಸಿಕೊಳ್ಳಲಿದ್ದಾರೆ. ಇವರು ಸಹ ಕಳೆದ ಬಾರಿ IPLನಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ಪರ ಅತ್ಯುತ್ತಮ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ನೀಡಿರುವ ಕಾರಣದಿಂದ ಈ ಬಾರಿ IPLನಲ್ಲೂ ಸಹ ಇವರು ನಂಬರ್ 6ನಲ್ಲಿ ಬಹುತೇಕವಾಗಿ ಕಾಣಿಸಿಕೊಳ್ಳಲಿದ್ದಾರೆ. ನಂಬರ್ 7ನಲ್ಲಿ ಆಲ್ರೌಂಡರ್ ಆಟಗಾರರಾಗಿ ಕೃಣಾಲ್ ಪಾಂಡ್ಯ ರವರು ಕಾಣಿಸಿಕೊಳ್ಳಲಿದ್ದಾರೆ. ಇವರು ಸಹ ಕಳೆದ ಬಾರಿಯ IPLನಲ್ಲಿ ಅತ್ಯುತ್ತಮ ಬ್ಯಾಟಿಂಗ್ ಹಾಗೂ ಬೌಲಿಂಗ್ ಪರ್ಫಾರ್ಮೆನ್ಸ್ ನೀಡಿರುವ ಕಾರಣದಿಂದ ಈ ಬಾರಿಯ IPLನಲ್ಲೂ ಲಕ್ನೋ ಸೂಪರ್ ಜೈಂಟ್ಸ್ ತಂಡದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಸ್ಪಿನ್ ಬೌಲರ್ ಆಟಗಾರರಾಗಿ ರವಿ ಬಿಷ್ಣೋಯಿ ರವರು ಕಾಣಿಸಿಕೊಳ್ಳಲಿದ್ದಾರೆ. ಪ್ರಸ್ತುತವಾಗಿ ಇವರ ಫಾರ್ಮ್ ಕೂಡ ಅತ್ಯುತ್ತಮವಾಗಿರುವುದರಿಂದ ಹಾಗೂ ಕಳೆದ ಬಾರಿಯ IPLನಲ್ಲೂ ಸಹ ಒಳ್ಳೆಯ ಬೌಲಿಂಗ್ ಪರ್ಫಾರ್ಮೆನ್ಸ್ ನೀಡಿರುವ ಕಾರಣದಿಂದ ಈ ಬಾರಿಯ IPLನಲ್ಲೂ ಸಹ ಇವರು ಕಾಣಿಸಿಕೊಳ್ಳುವುದು ಬಹುತೇಕ ಫಿಕ್ಸ್ ಎಂದೇ ಹೇಳಬಹುದು. ನಂಬರ್ 9ನಲ್ಲಿ ಮೊಹಸಿನ್ ಖಾನ್ ರವರು ಕಾಣಿಸಿಕೊಳ್ಳಲಿದ್ದಾರೆ. ಇವರು ಸಹ ಕಳೆದ ಬಾರಿಯ IPLನಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ಪರ ಅತ್ಯುತ್ತಮ ಬೌಲಿಂಗ್ ಪರ್ಫಾರ್ಮೆನ್ಸ್ ಅನ್ನು ನೀಡಿರುವ ಕಾರಣದಿಂದ ಈ ಬಾರಿಯ IPLನಲ್ಲೂ ಸಹ ಇವರು ಕಾಣಿಸಿಕೊಳ್ಳುವುದು ಬಹುತೇಕ ಫಿಕ್ಸ್ ಎಂದೇ ಹೇಳಬಹುದು. ನಂಬರ್ 10ನಲ್ಲಿ ಅಫ್ಘಾನಿಸ್ತಾನದ ಆಟಗಾರರಾದಂಥ ನವೀನ್ ಉಲ್ ಹಕ್ ರವರು ಕಾಣಿಸಿಕೊಳ್ಳಲಿದ್ದಾರೆ. ಇವರು ಸಹ ಕಳೆದ ಬಾರಿಯ IPLನಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ಪರ ಅತ್ಯುತ್ತಮ ಬೌಲಿಂಗ್ ಸ್ಪೆಲ್ ಮಾಡಿರುವ ಕಾರಣದಿಂದ ಈ ಬಾರಿಯ IPLನಲ್ಲೂ ಇವರು ಕಾಣಿಸಿಕೊಳ್ಳಲಿದ್ದಾರೆ. ನಂಬರ್ 11ನಲ್ಲಿ ಇನ್ನೊಬ್ಬ ಕರ್ನಾಟಕದ ಆಟಗಾರರಾದಂಥ K ಗೌತಮ್ ರವರು ಕಾಣಿಸಿಕೊಳ್ಳಲಿದ್ದಾರೆ. ಇವರು ಸಹ ಕಳೆದ ಬಾರಿಯ IPLನಲ್ಲಿ ಬ್ಯಾಟಿಂಗ್ ಹಾಗೂ ಬೌಲಿಂಗ್ನಲ್ಲಿ ಅತ್ಯುತ್ತಮ ಪರ್ಫಾರ್ಮೆನ್ಸ್ ನೀಡಿರುವ ಕಾರಣದಿಂದ ಈ ಬಾರಿಯ IPLನಲ್ಲೂ ಸಹ ನಂಬರ್ 11ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ಬಗೆಗಿನ ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೂ ನಿಮ್ಮ ಬೆಸ್ಟ್ ಪ್ಲೇಯಿಂಗ್ 11 ಸಹ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಾನು ಈಗಾಗಲೇ RCB, CSK, KKR, ಮುಂಬೈ ಇಂಡಿಯನ್ಸ್, ರಾಜಸ್ಥಾನ್ ರಾಯಲ್ಸ್ ಹಾಗೂ SRH ಗುಜರಾತ್ ಟೈಟನ್ಸ್ ತಂಡದ ಬಗ್ಗೆ ಬೆಸ್ಟ್ ಪ್ಲೇಯಿಂಗ್ 11 ಬಗ್ಗೆ ವಿಡಿಯೋ ಮಾಡಿದ್ದೇನೆ. ಯಾರು ಇನ್ನೂ ಆ ವಿಡಿಯೋಗಳನ್ನು ನೋಡಿಲ್ಲ, ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆ ವಿಡಿಯೋದ ಲಿಂಕನ್ನು ಕೊಟ್ಟಿರುತ್ತೇನೆ, ಹೋಗಿ ವಿಡಿಯೋಗಳನ್ನು ನೋಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.